ಪರಂ ಶಾಂತಿ ಕನ್ನಡ ಪರಂ ಶಾಂತಿ ಬೇಹದ್ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿಯ ಅರ್ಥವೇನು? ನಮ್ಮ ಉಪನಿಷತ್ಗಳಲ್ಲಿ ಪುರಾಣಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದೆ. ಏನಿದರ ಅರ್ಥ? ಬಾಪೂಜಿಯವರು ಈ ರೀತಿ ಇದನ್ನು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಎಂದರೆ ಬ್ರಹ್ಮಸ್ವರೂಪ ಎಂದರ್ಥ. ಅಂದರೆ ನಾನು ಬ್ರಹ್ಮಸ್ವರೂಪನಾಗಿರುವೆ ಎಂಬುದೇ ಇದರ ಅರ್ಥ. ಇಲ್ಲಿ ನಾನು ಬ್ರಹ್ಮಸ್ವರೂಪ ಎಂದಾಗ ಆತ್ಮವು ಹೇಳುತ್ತಿದೆ ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ ಎಂದು. ಬ್ರಹ್ಮಸ್ವರೂಪ ಎಂದರೆ ಪರಬ್ರಹ್ಮ ಪರಮೇಶ್ವರ, ನಿರಾಕಾರ ನಿರಂಜನ. ನಿರಾಕಾರ ನಿರ್ಗುಣನ ಉಪಾಸನೆ ಮಾಡುವವರೆಲ್ಲರೂ ತಮ್ಮನ್ನು ತಾವು ಬ್ರಹ್ಮಸ್ವರೂಪರು ಎಂದು ಹೇಳಿಕೊಳ್ಳುತ್ತಾರೆ. ಏಕೆಂದರೆ ಅವರಿಗೆ ತಾವು ಬ್ರಹ್ಮ ನಿರಾಕಾರನ ರಚನೆಗಳು ಎಂದು ಯಾರೂ ಸಹ ಹೇಳಿಕೊಟ್ಟಿಲ್ಲ. ನಿರಾಕಾರನ ಉಪಾಸನೆ ಮಾಡುವುದು ಸರಿ. ಕಾರಣ ಆತ್ಮವೂ ಸಹ ನಿರಾಕಾರವಾಗಿದೆ. ಪರಮಾತ್ಮನೂ ಸಹ ನಿರಾಕಾರನೇ ಆಗಿದ್ದಾನೆ ಮತ್ತು ಅವನ ರಚನೆ ಆತ್ಮವೂ ಸಹ ನಿರಾಕಾರವೇ ಆಗಿದೆ. ಆದರೆ ಅಹಂ ಬ್ರಹ್ಮಾಸ್ಮಿ ಹೇಳುವಾಗ ಇಲ್ಲಿ ಆತ್ಮನ ಬಗ್ಗೆ ಹೇಳಿರುವುದಿಲ್ಲ. ಬ್ರಹ್ಮಾಂಡದ ರಚನಾಕಾರ ಶಿವನನ್ನು ಭಕ್ತಿ ಮಾರ್ಗದಲ್ಲಿ ನಿರಾಕಾರ ಎಂದಿದ್ದಾರೆ. ಶಿವನನ್ನು ಪರಬ್ರಹ್ಮ ಪರಮೇಶ್ವರ ಎಂದಿದ್ದಾರೆ. ನಿರ್ಗುಣ ಶಿವನ ಉಪಾಸನೆಗಾಗಿ ಜ್ಯೋತಿರ್ಲಿಂಗವು ಒಂದು ಪ್ರತೀಕವಾಗಿದೆ. ಜ್ಯೋತಿ ಎಂದರೆ ಲೈಟ್, ಲೈಟ್ ಎಂದರೆ ಬ್ರಹ್ಮಸ್ವರೂಪ, ನಿರಾಕಾರ. ನಿರಾಕಾರನನ್ನು ಪೂಜಿಸುವವರು ಅಥವಾ ಆರಾಧಿಸುವವರು ದೇವಿ ದೇವತೆಯರನ್ನು ಪೂಜಿಸುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಎನ್ನುವವರು ನೇರವಾಗಿ ಶಿವ ನಿರಾಕಾರನನ್ನು ಸ್ಮರಿಸುತ್ತಾರೆ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಶಿವ ನಿರಾಕಾರನು ಸದಾ ಪೂರ್ಣ ಬ್ರಹ್ಮನಾಗಿರುತ್ತಾನೆ. ಬ್ರಹ್ಮ ಎಂದರೆ ಜ್ಯೋತಿ, ಲೈಟ್ ಎಂದರ್ಥ. ಅಂದರೆ ಪವರ್ ಎಂದು ಸಹ ಹೇಳಬೇಕಾಗುತ್ತದೆ. ಈ ಲೈಟ್ ಅಥವಾ ಈ ಪವರ್ ಇಡೀ ಬ್ರಹ್ಮಾಂಡದ ಸಂಚಾಲನೆಯನ್ನು ಮಾಡುತ್ತಿದೆ. ಈ ಬ್ರಹ್ಮ ಪವರ್ನ ಅಂಶ ಮಾತ್ರದಿಂದ ಶಕ್ತಿಯು ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದೆ. ಇದರಿಂದಲೇ ಸಂಪೂರ್ಣ ಸೃಷ್ಟಿಯು ರಚನೆಯಾಗಿದೆ. ಸೂಕ್ಷ್ಮ ಜಗತ್ತು, ಸ್ಥೂಲ ಜಗತ್ತು ಎಲ್ಲವೂ ಬ್ರಹ್ಮ ಸ್ವರೂಪದಿಂದಲೇ ರಚನೆಯಾಗಿದೆ. ಇದನ್ನು ಭಕ್ತಿ ಮಾರ್ಗದವರು ಸಹ ನಂಬಿದ್ದಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ ಎನ್ನುತ್ತಾರೆ. ಪರಮಾತ್ಮನ ಶಕ್ತಿ ಎಲ್ಲೆಡೆ ವ್ಯಾಪಿಸಿದೆ, ಆದರೆ ಪರಮಾತ್ಮ ಎಲ್ಲೆಡೆ ವ್ಯಾಪಿಸಿಲ್ಲ. ಅವನು ಪರಂಧಾಮದಲ್ಲಿದ್ದಾನೆ. ಶಿವಪುರಿಯಲ್ಲಿ ಆಕಾರಿ ರೂಪದಲ್ಲಿ ಶಿವ ಶಕ್ತಿಯಾಗಿ ನೆಲೆಸಿದ್ದಾನೆ. ಇವನನ್ನು ಈಶ ಅಥವಾ ಮಹೇಶ ಎನ್ನುತ್ತಾರೆ. ಈಶ ಎಂದರೆ ಇಚ್ಛೆ ಎಂದರ್ಥ. ಬ್ರಹ್ಮನನ್ನು ಉಪಾಸನೆ ಮಾಡುವವರು ಅತ್ರ ತತ್ರ ಸರ್ವತ್ರ ಬ್ರಹ್ಮನೇ ಇದ್ದಾನೆ ಎನ್ನುತ್ತಾರೆ. ಪರಮಾತ್ಮ ನಿರಾಕಾರ ಸ್ವರೂಪದಲ್ಲಿ ಪರಂಧಾಮದಲ್ಲಿದ್ದಾನೆ. ಪರಮ ಆತ್ಮ ಎಂದರೆ ಪವಿತ್ರ ಆತ್ಮ. ಇವನು ಆಕಾರಿ ರೂಪದಲ್ಲಿ ಮಹಾದೇವನಾಗಿರುತ್ತಾನೆ. ಬ್ರಹ್ಮ, ವಿಷ್ಣು, ಶಂಕರನನ್ನು ತ್ರಿದೇವರು ಎನ್ನುತ್ತೇವೆ. ಇವರು ದೇವತೆಗಳಾಗಿದ್ದು ಇವರು ಆಕಾರಿ ರೂಪದಲ್ಲಿರುತ್ತಾರೆ. ಈ ದೇವತೆಗಳನ್ನು ಆರಾಧಿಸದ ಸಂಪ್ರದಾಯದವರು, ಅಂದರೆ ನಿರಾಕಾರನನ್ನು ಆರಾಧಿಸುವವರು ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ. ಅನೇಕ ಕಡೆ ನಿರಾಕಾರನನ್ನು ಆರಾಧಿಸುವ ಅನೇಕ ಸಂಪ್ರದಾಯಗಳನ್ನು ನಾವು ನೋಡುತ್ತೇವೆ. ಪರಂ ಶಾಂತಿ ಬೇಹದ್ಗೆ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.